ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಣ್ಣದ ಮನೆ ಚಿತ್ರ ಕಲಾವಿದರ ಬಳಗ ಬೀದರ್ ಹಾಗೂ ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ವಿಶ್ವ ಚಿತ್ರಕಲಾ ದಿನಾಚರಣೆ ನಿಮಿತ್ತ ಚಿತ್ರಕಲಾ ಪ್ರದರ್ಶನ ಮತ್ತು ಮತದಾನ ಜಾಗೃತಿ ಕುರಿತು ಚಿತ್ರಕಲಾ ಶಿಬಿರ ಆಯೋಜನೆ. ಮಂದಿರ, ಚರ್ಚ್, ಬುದ್ಧವಿಹಾರ, ಗುರುದ್ವಾರಗಳಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಿ ಪ್ರೊಫೆಸರ್ ಅಪ್ಪಗೇರೆ ಸೋಮಶೇಖರ್. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಮರಾಠ ಸಮಾಜದಿಂದ ಒಮ್ಮತದ ಅಭ್ಯರ್ಥಿ ಕಣಕ್ಕೆ ಪದ್ಮಾಕರ್ ಪಾಟೀಲ್. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ದ್ರಾವಿಡ ಯುವ ಸೇನೆಯಿಂದ ಅನ್ನದಾಸೋಹ ಕಾರ್ಯಕ್ರಮ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಸಿಹಿ ವಿತರಣೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ನೌಬಾದ್ದಿಂದ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ. ಸುದ್ದಿಯ ವಿವರಗಳು. ಬಣ್ಣದ ಮನೆ ಚಿತ್ರಕಲಾವಿದರ ಬಳಗ ಬೀದರ್ ಹಾಗೂ ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ವಿಶ್ವ ಚಿತ್ರಕಲಾ ದಿನಾಚರಣೆ ಅಂಗವಾಗಿ ಆರ್ಟಿಒ ಕಚೇರಿ ಸಮೀಪ ಚಿತ್ರಕಲಾ ಪ್ರದರ್ಶನ ಮತ್ತು ಮತದಾನ ಜಾಗೃತಿ ಕುರಿತು ಚಿತ್ರಕಲಾ ಶಿಬಿರ ದಿನಾಂಕ 15ರಂದು ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ದಿಲೀಪ್ ಬದೋಲೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಜನರು ಮತದಾನ ಮಾಡಬೇಕು ಎಂಬ ಉದ್ದೇಶದಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿಯ ಚುನಾವಣಾ ತರಬೇತಿದಾರರಾದ ಡಾಕ್ಟರ್ ಗೌತಮ್ ಅರಳಿಯವರು ಮಾತನಾಡುತ್ತಾ, ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲು ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ದಿಲೀಪ್ ಬದೋಲೆ, ಗೌತಮ್ ಅರಳಿ, ಸೋಮಶೆಟ್ಟಿ, ಸುರೇಶ್ ಚನ್ಶೆಟ್ಟಿ, ಶಾಂತವ್ವ ಮಠದ್, ಎಂಡಿ ಶರೀಫ್, ವಿಷ್ಣುಕಾಂತ್ ಠಾಕೂರ್, ಅಶೋಕ್ ಹಿರೇಮಠ್, ಜೆ ಪ್ರಭಾಕರ್, ಶ್ರೀಕಾಂತ್ ಬಿರಾದರ್, ಬಿಕೆ ಬಡಿಗೇರ್, ಸುದರ್ಶನ್ ಬಾಳೂರ್ಕರ್, ಆನಂದ್ ದೀನೆ, ಚಂದ್ರಕಾಂತ್ ತುಂಗ, ಶಿವಾನಂದ್ ಮಣ್ಗೆ, ನಾಗೇಂದ್ರ ಕಮಲಾಪುರೆ, ಸಂತೋಷ್ ವಡ್ಡನ್ಕೆರೆ, ರಾಜ್ಕುಮಾರ್ ಶಂಭು, ವಿಕ್ಟೋ ರಾಜ್, ಮಾಣಿಕ್, ಜಡ್ಸನ್, ಯೋಗೇಶ್ ಮಠದ್, ಸತ್ಯವತಿ ಪಾಟೀಲ್, ಶ್ರುತಿ ಗುರ್ಲಾ, ಸುನೈನಾ, ಅರ್ಚನಾ, ದಿವ್ಯಾ ಮಠದ್, ಮಹೇಶ್ವರಿ ಪಾಂಚಾಳ್, ಮನೋಹರ್, ಅನಿಲ್ ರಾಜ್, ರಾಜ್ಕುಮಾರ್ ದೀನೆ, ಜೈಕುಮಾರ್ ಬಂಡೆ, ಜಾಸ್ವತ್, ಸಂತೋಷ್ ಚಿಕ್ಕಣ್ಣ, ಸಚಿನ್, ಸುಶೀಲ್ ಬಡಿಗೇರ, ಸಿದ್ದಪ್ಪ ಬೇಟಿ, ಹನುಮಂತ್ ಮಲ್ಕಾಪುರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಚಿತ್ರಕಲಾ ಪ್ರದರ್ಶನ ಹಾಗೂ ಮತದಾನ ಜಾಗೃತಿ ಕುರಿತು ಇವತ್ತಿನ ಉದ್ಘಾಟನೆ ನುಡಿಗಳನ್ನು ಹೇಳಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ಳಿ. ತುಂಬ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಬಯಸುತ್ತೇನೆ. ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಥರ 7th ಮೇ ಚುನಾವಣಾ ದಿನ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ವೋಟಿಂಗ್ ಆಗಬೇಕಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 64% ಮಾತ್ರ ವೋಟಿಂಗ್ ಆಗಿತ್ತು. ಸೊ ಈಗ ನಮ್ಮದು ಆಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಗುರಿ ಏನಂದರೆ ಸುಮಾರು ನಾವು 100% ತನಕ ಚುನಾವಣೆ ವೋಟಿಂಗ್ ಪರ್ಸೆಂಟೇಜ್ನು ಮಾಡಬೇಕು, ಅಥವಾ ಅಷ್ಟಾಗಿಲ್ಲ ಅಂದರೆ ಒಂದು 80% ಮೇಲೆ ನಾವು ತೊಗೊಂಡು ಹೋಗ್ಬೇಕಂತ ನಾವು ಗುರು ಇಟ್ಕೊಂಡಿದ್ದೀವಿ. ಸೊ ಈಗ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಾನು ಬಣ್ಣದ ಮನೆ ಚಿತ್ರಕಲಾ ಕಲಾವಿದ್ರ ಬಳಗ ಇವರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸುತ್ತೇನೆ. ಯಾಕಂದರೆ ಸ್ವೀಪ್ ಸಮಿತಿ ಜೊತೆ ಸೇರಿಕೊಂಡು ಅವರು ಮತದಾನದ ಜಾಗೃತಿ ಇನೋವೇಟಿವ್ ಆಗಿ ಚಿತ್ರಕಲಾ ಸ್ಪರ್ಧೆನ ಇಟ್ಕೊಂಡಿದ್ದಾರೆ. ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಸುಮಾರು 50 ಜನ ಮೇಲೆ ಚಿತ್ರಕಲಾ ಪ್ರೇಮಿಗಳು ಬಂದು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಮಾಡಿರೋ ಪೇಂಟಿಂಗ್ಗಳು ಎಲ್ಲ ಮತದಾನ ಜಾಗೃತಿ ಥೀಮ್ ಅಡಿಯಲ್ಲಿ ಇರುತ್ತೆ. ಸೊ ತುಂಬ ಚೆನ್ನಾಗಿ ಪೇಂಟಿಂಗ್ ಆಗಿರೋನು ಇಲ್ಲಿ ಪ್ರದರ್ಶನ ಮಾಡಿ ಜನ ಎಲ್ಲ ಸಂಜೆ ಬಂದು ಇಡೀ ದಿನ ಬಂದು ನೋಡ್ತಾರೆ. ಅಲ್ಲಿಂದ ನಾವು ಚೆನ್ನಾಗಿರೋ ಪೇಂಟಿಂಗ್ಗಳು ಕೂಡ
ನಮ್ಮದು ಸ್ಟೇಟ್ ಸ್ವೀಪ್ ಸಮಿತಿ ಅಂದರೆ ಚೀಫ್ ಎಲೆಕ್ಟ್ರಲ್ ಆಫೀಸು ಮತ್ತು ಇಲೆಕ್ಷನ್ ಕಮಿಷನ್ ಕೂಡ ನಾವು ಒಳ್ಳೆ ಪೇಂಟಿಂಗ್ಗಳನ್ನು ಕೇಳಿಸ್ಕೊಡ್ತೀವಿ. ಅವರು ಕೂಡ ಅದಕ್ಕೆ ಅಪ್ರಿಷಿಯೇಷನ್ ಕೊಡ್ತಾರೆ ಅಂತ ಹೇಳ್ತೀನಿ. ಮತ್ತು ನಾಳೆ ಕೂಡ ಈ ನ್ಯೂಸ್ ಪೇಪರಲ್ಲಿ ಇವೆಲ್ಲ ಪೇಂಟಿಂಗ್ ಬಂದರೆ ಇನ್ನು ಹೆಚ್ಚಿನ ಜನರ ತನಕ ನಮ್ಮ ಮತದಾನದ ಜಾಗೃತಿ ಈ ಸಂದೇಶ ನಾವು ರವಾನಿಸೋಕ್ಕೆ ಸಹಾಯ ಆಗುತ್ತೆ. ಸೊ ನಾನು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷನಾಗಿ ಎಲ್ಲ ಕಲಾವಿದರು ಚಿತ್ರಕಲಾ ಪ್ರೇಮಿಗಳಿಗೆ ಮತದಾನ ಜಾಗೃತಿ ಕುರಿತು ತಾವು ಈ ಪ್ರದರ್ಶನ ಇಟ್ಕೊಂಡಿದ್ದೀರಿ, ಇಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ತಾನೇ ಹುಟ್ಟಿರುವಂಥ ಬಣ್ಣದ ಮನೆ 2-3 ದಿನಗಳಲ್ಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಇದರಲ್ಲಿ ಬಣ್ಣದ ಮನೆ ಉದ್ದೇಶ, ಇದರಲ್ಲಿ ಯಾವ್ಯಾವ ಚಿತ್ರಕಲಾ ಶಿಕ್ಷಕರು ಅಥವಾ ಉಪನ್ಯಾಸಕರು, ಫ್ರೀಲಾನ್ ಆರ್ಟಿಸ್ಟು, ಹಾಬಿ ಆರ್ಟಿಸ್ಟು, ಯಾವುದೇ ಧರ್ಮ ಪಂಥ, ಯಾವುದೋ ಸಣ್ಣ ನೌಕರದಾರು ಯಾವುದೇ ಇಲ್ಲದೆ ಒಟ್ಟು ಕಲಾವಿದರನ್ನು ಸೇರಿಸಿ ಒಂದೆಡೆ ನಮ್ಮ ವಂಚಿತ ಕಲಾವಿದರನ್ನು ವೇದಿಕೆ ಕೊಟ್ಟು ಅವರಿಗೆ ಪ್ರಮೋಟ್ ಮಾಡುವ ಒಂದು ಉದ್ದೇಶದಿಂದ ಈ ಬಣ್ಣದ ಮನೆಯನ್ನು ಹುಟ್ಟು ಹಾಕಲಾಗಿದೆ. ಅದಕ್ಕೆ ಇವತ್ತಿನ ದಿವಸನೇ ಸೂಕ್ತ ಅಂತ ಹೇಳಿ ವಿಶ್ವ ಚಿತ್ರಕಲಾ ದಿನಾಚರಣೆ ನಮ್ಮ ಲಿಯೋನಾರ್ಡೋ ವಿಂಚಿ ಅವರ ಹುಟ್ಟಿದ ದಿವಸ ಇವತ್ತು. ಅವರು ಸುಮಾರು ಪೇಂಟಿಂಗ್ಗಳನ್ನು ಮಾಡಿದ್ದಾರೆ. ಅವರು 1452ರಲ್ಲಿ ಇಟಲಿಯಲ್ಲಿ ಜನನ ಹೊಂದಿದರು. ಅವ್ರ ಜೊತೆನೇ ಪಿಕಾಸೋ ಆಗಿರ್ಬೋದು, ರಾಫೆಲ್ ಆಗಿರ್ಬೋದು, ಅನೇಕ ಕಲಾವಿದರು ಬೆಳಕಿಗೆ ಬಂದರು ಮತ್ತು ಉನ್ನತ ಮಟ್ಟದ ಚಿತ್ರಕಲಾ ಸೃಷ್ಟಿ ಮಾಡಿದರು. ಆದರೆ ವಿಶ್ವ ಮಟ್ಟದ ಚಿತ್ರಕಲೆ ಅಂತಂದ್ರೆ ಇವತ್ತು ನಾವು ನೋಡ್ಬೋದು ಮೊನಾಲಿಸಾ ಪೇಂಟಿಂಗು, ಅದನ್ನು ಮಾಡಿದವರು ಲಿಯೋನಾರ್ಡೋ ವಿಂಚಿಯವರು. ಅದಕ್ಕಾಗಿ ನಾವು ವಿಶ್ವ ಮಟ್ಟದಲ್ಲಿ ಅವರು ಹುಟ್ಟಿದ ದಿವಸವನ್ನು ನಾವು ಆರ್ಟ್ ಡೇ ಅಂತೇಳಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅವತ್ತಿನ ದಿವಸನೇ ನಮ್ಮ ಬಣ್ಣದ ಬಳಗೆ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅನ್ನುವ ಉದ್ದೇಶದಿಂದ ತರಾತುರಿಯಲ್ಲಿ ನಾವು ಇವತ್ತು 2 ದಿವಸದಲ್ಲಿ ಇದನ್ನು ರೆಡಿ ಮಾಡಿದ್ದೀವಿ. ಇನ್ನೊಂದು ಅವಕಾಶ ನಮಗೆ ನಮ್ಮ CS ಸಾಹೇಬರು ಕೊಟ್ಟರು. ನಮ್ಮ ಬಣ್ಣದ ಮನೆ ಮತ್ತು ಚಿತ್ರಕಲಾ ದಿನಾಚರಣೆ ಜೊತೆಗೇ ನಮ್ಮದು ಕಾಂಟ್ರಿಬ್ಯೂಷನ್ ಇರಬೇಕು. ನಮ್ಮ ಕಲಾವಿದರು ಚುನಾವಣೆ ಜಾಗೃತಿ ಪರವಾಗಿ ನಾವು ಪೇಂಟಿಂಗ್ ಮಾಡಬೇಕು, ಅವರು ನಾವು ನಮ್ಮ ಜೊತೆ ಸೇರಿಸಿ ಜನರಲ್ಲಿ ಜಾಗೃತಿ ತರುವ ಉದ್ದೇಶದಿಂದ ನಮಗೊಂದು ಸಹಕಾರ ಕೊಟ್ಟರು. ಅವ್ರಿಗೆ ನಾವು ಸಹಕಾರ, ನಮ್ಗೆ ಅವರು ಸಹಕಾರ ಕೊಟ್ಟು ಇವತ್ತಿನ ದಿವಸ ಉದ್ದೇಶ ನಾವು ಎಲ್ಲರೂ ಇವತ್ತು ಚುನಾವಣೆ ಮತದಾನ ಜಾಗೃತಿ ಮತ್ತು ಆ್ಯಪ್ಗಳ ಕುರಿತು ನಾವು ಪೇಂಟಿಂಗನ್ನು ಮಾಡಿದರೆ ಅದು ಸಾರ್ವಜನಿಕವಾಗಿ ಅದು ಪೋಸ್ಟರ್ಗಳನ್ನು ಅವರು ಡಿಸ್ಪ್ಲೇ ಮಾಡಿ ಜನರಲ್ಲಿ ಜಾಗೃತಿ ತರುವ ಒಂದು ಉದ್ದೇಶವನ್ನು ಹೊಂದಿರ್ತಾರೆ. ನಾವು ಎಲ್ಲ ಕಲಾವಿದರು ನಮ್ಮದು ಜವಾಬ್ದಾರಿ ಆಗಿರ್ತದೆ. ಆ ಕುರಿತಾದ ಒಂದು ವಿಶೇಷವಾದಂಥ ಪೇಂಟಿಂಗನ್ನು ಇವತ್ತನ್ನು ನಾವು ಮಾಡಿ ನಮ್ಮ ಉದ್ದೇಶ ಮತ್ತು ಸರ್ಕಾರದ ಉದ್ದೇಶ, ನಮ್ಮ ದೇಶದ ಉದ್ದೇಶವನ್ನು ಸಾಕಾರಗೊಳಿಸುವಲ್ಲಿ ಪ್ರಯತ್ನ ಮಾಡುವ ಅಂತ ಹೇಳಿ ನನ್ನ 2 ಮಾತುಗಳು. ಚುನಾವಣೆಯಲ್ಲಿ ಮತದಾನ ಹಾಕೋದು ಕಡ್ಡಾಯವಾಗಿರೋದ್ರಿಂದ ಎಲ್ರಿಗೂ ನಾವೇನು ಜಾಗೃತಿಗೊಳಿಸ್ತಾ ಇದ್ದೀವಿ. ಈಗ ಇದೊಂದು ಮೀಡಿಯಾ ಅಂದರೆ ನಿಮ್ಮ ಪೇಂಟಿಂಗ್ ಒಂದು ಮೀಡಿಯಾ ಆಗಿದೆ. ಪೇಂಟಿಂಗ್ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೆರಡು ಇವೆಂಟ್ಗಳನ್ನ ನಾವು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀವಿ. ನಿಮ್ಮ ಕಾರ್ಯಕ್ರಮ ಜೊತೆಗೇ ಪಕ್ಕದಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಇದೆ. ಸೆಲ್ಫಿ ಪಾಯಿಂಟಲ್ಲಿ ತಾವು ಸೆಲ್ಫಿ ತೊಗೊಳ್ರಿ. ನಿಮ್ಮ ಸ್ಟೇಟಸ್ಗಳಲ್ಲಿ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಹೋದಂಗೆ ಆ ಸೆಲ್ಫಿ ಪಾಯಿಂಟಲ್ಲಿ ಇರ್ತಕ್ಕಂಥ ಮೆಸೇಜನ್ನು ಬೇರೆಯವರಿಗೆ ತಲುಪಿಸಂಗೆ ಆಗ್ತದೆ. ಜೊತೆಗೆ ಅದ್ರ ಪಕ್ಕಕ್ಕೆ ಇನ್ನೊಂದು ಬೋರ್ಡ್ ಇಟ್ಟಿದ್ದೀವಿ, ಸಿಗ್ನೇಚರ್ ಅಭಿಯಾನ ಅಂತೇಳಿ, ಸಹಿ ಅಭಿಯಾನ. ಅಂದರೆ ನಾನು ಖಂಡಿತವಾಗಿಯೂ ಮತ ಚಲಾಯಿಸ್ತೀನಿ ಅಂತಕ್ಕಂಥದ್ದು ಅದರಲ್ಲಿ ಹೇಳಿಕೆ ಇದೆ. ತಾವು ಅದ್ರ ಕೆಳಗೆ ಸಹಿ ಮಾಡಿದ್ರೆ ನಮಗೆ ನೀವು ಮಾತು ಕೊಟ್ಟಂಗೆ ನಾನು ಕಡ್ಡಾಯವಾಗಿ ಮತ ಹಾಕ್ತೀನಿ ಅಂತಂದಂಗೆ. ಸೊ ಅದು ಎಲ್ಲರೂ ಸಿಗ್ನೇಚರ್ ಮಾಡಿಸ್ಬೇಕು. ಬಂದಂಥ ಯಾರೇ ಆಡಿಯನ್ಸ್ ಬರಲಿ ಅವರಿಗೂ ಅಲ್ಲಿ ಸಹಿ ಮಾಡಲಿಕ್ಕೆ ನಾವು ಹೇಳ್ತೀವಿ. ತಾವು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು. ಈ 2-3 ಇವೆಂಟ್ಗಳನ್ನ ಒಟ್ಟಿಗೆ ಇಟ್ಕೊಂಡಿಂತಹ ಈ ಚಿತ್ರಕಲಾ ಸಂಘದವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ನಾವು ಇನ್ನೂ ಒಂದು 15-25 ದಿವಸ ನಾವು ಕಂಟಿನ್ಯೂಸ್ ಈ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ, ಜಿಲ್ಲಾ ಸ್ವೀಪ್ ಸಮಿತಿ ಜೊತೆಗಿರಲಿ ಅಂತ ಕೇಳ್ಕೊತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ. ಬೀದರ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮೋತ್ಸವದ ಸಮಿತಿ ಬೀದರ್ ವತಿಯಿಂದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಬೃಹತ್ ಬಹಿರಂಗ ಸಭೆಯನ್ನ ಜರುಗಿತು. DSS ರಾಜ್ಯ ಸಂಚಾಲಕ ಡಾಕ್ಟರ್ DG ಸಾಗರ್ ಅವರು ಮಾತನಾಡುತ್ತಾ, ಸಂವಿಧಾನದ ಪ್ರಕಾರ ಆಡಳಿತ ನಡೆಸುವ ಹೆಸರಲ್ಲಿ ದೇಶದ ವಿವಿಧ ವಲಯಗಳನ್ನು ಖಾಸಗೀಕರಣ ಮಾಡುತ್ತಿದ್ದಾರೆ. ಸಂವಿಧಾನದ ಆಶಯಕ್ಕೆ ಧಕ್ಕೆ ತಂದಂತಾಗಿದೆ ಎಂದರು. ಸ್ವಾಗತ ಪ್ರಾಸ್ತಾವಿಕ ರಮೇಶ್ ಡಾಕುಳ್ಗಿ ಮಾತನಾಡಿ, ಒಬ್ಬ ವ್ಯಕ್ತಿ ಒಂದು ಮೌಲ್ಯದಡಿಯಲ್ಲಿ ಮತದಾನದ ಹಕ್ಕನ್ನು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು ಕೊಟ್ಟ ರಾಜಕೀಯ ಸಮಾನತೆಗೆ ರಕ್ತಪಾತ, ಸಾಮಾಜಿಕ ಆರ್ಥಿಕ ಕ್ರಾಂತಿಯನ್ನು ತಂದರು. ಅದಕ್ಕಾಗಿ ಭಾರತೀಯ ನಾಗರಿಕರಿಗೆ ಮತದಾನದ ಹಕ್ಕನ್ನು ಕೊಟ್ಟ ಪಿತಾಮಹ ಅಂಬೇಡ್ಕರ್ ಎಂದು ಕರೆಯುತ್ತಾರೆ.
ಡಿಜಿ ಸಾಗರ್ ಅವರು ಮಾತನಾಡುತ್ತಾ ದೇಶದ ಸಂಪತ್ತು ಬಂಡವಾಳಶಾಹಿಗಳ ಹಿಡಿತಕ್ಕೆ ಒಳಗಾಗುತ್ತಿರುವುದನ್ನು ದೇಶದ ಪ್ರಜೆಗಳು ತಡೆಯಬೇಕು. ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅಪ್ಪಗೆರೆ ಸೋಮಶೇಖರ್ ಮಾತನಾಡಿ, ಬಡವರಿಂದ ಕೊಟ್ಟಿರುವ ಶ್ರೀಮಂತ ಭಾರತ ನಮಗೆ ಬೇಕಾಗಿಲ್ಲ, ಸಮಾನತೆ ಸಮೃದ್ಧ ಭಾರತ ನಮಗೆ ಬೇಕಾಗಿರುವುದು. ದೇಶದ ಭೂಮಿಯನ್ನು ರಾಷ್ಟ್ರೀಕರಣ ಮಾಡಿ ಸಹಕಾರ ಬೇಸಾಯ ಪದ್ಧತಿ ಮೂಲಕ ಕೃಷಿ ಅಭಿವೃದ್ಧಿಪಡಿಸಬೇಕು ಎಂದರು. ದೇಶದ ಎಲ್ಲ ಧರ್ಮಗಳಿಗೆ ರಕ್ಷಣೆ ಕವಚವಾಗಿರುವ ರಾಜ್ಯಾಂಗವನ್ನು ರಚನೆ ಮಾಡಿರುವ ಅಂಬೇಡ್ಕರ್ ಜಯಂತಿ ಮಠಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಬಿಹಾರಗಳಲ್ಲಿ, ಮಸೀದಿಗಳಲ್ಲಿ ಆಚರಣೆಯಾಗಬೇಕು. ಅಂದಾಗ ಮಾತ್ರ ನಿಜವಾದ ಭಾರತೀಯತೆ, ಏಕತೆ, ಭಾವೈಕ್ಯತೆ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ಡಾಕ್ಟರ್ ವಿಠಲ್ ವಗ್ಗನ್ ಮಾತನಾಡಿ, ಜಾತಿ ವ್ಯವಸ್ಥೆ ಬೇರು ಬಿಡುತ್ತಿರುವ ಸಾಹಿತ್ಯ ಕೃತಿಗಳು ಕೈಬಿಡಬೇಕು. ಜಾತಿ ವ್ಯವಸ್ಥೆ ರೂಪಿಸುವ ಕೃತಿಗಳನ್ನು ಸಾಹಿತಿಗಳು ಬರೆಯಬಾರದು ಎಂದು ಹೇಳಿದ್ದರು. ಗುರುಬಸವ ಪಟ್ಟದೇವರು ಮಾತನಾಡುತ್ತಾ, ಸಾಮಾಜಿಕ ಸಮಾನತೆಗಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ತನ್ನ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಮಹಿಳಾ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಲು. ಅಂಬೇಡ್ಕರ್ ಸಾಹೇಬರು ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಸಮರ್ಥನೆ ಮಾಡಿದ್ದರು. ದಲಿತ ಚಳವಳಿಯಿಂದ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗಿದ್ದಾರೆ. ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಂಡು ನುಡಿಯಾಗಿ, ನಡೆಯಾಗಿ, ನಡವಳಿಯಾಗಿ ಮಾಡಿಕೊಂಡಾಗ ಸಮಾನತೆ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದರು. ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಮಾತನಾಡಿ, ಜೈ ಭೀಮ್ ಶಕ್ತಿಯಲ್ಲಿ ಭೂಮಂಡಲವೇ ಅಡಗಿದೆ. ದಿವ್ಯ ಸಾನ್ನಿಧ್ಯ ವಹಿಸಿದ ಸಂಘರಕಿತ್ ಮಾತನಾಡಿ, ಬುದ್ಧ ಧರ್ಮ ಮಾರ್ಗದಲ್ಲಿ ಶಾಂತಿ, ನೆಮ್ಮದಿ ಇದೆ, ಪ್ರಜ್ಞಶೀಲ ಕರುಣೆ, ಮೈತ್ರಿ ಇದೆ. ಅದಕ್ಕಾಗಿ ಅಂಬೇಡ್ಕರ್ ಬುದ್ಧನ ಮಮತೆಯ ಸಮತೆ ಅಪ್ಪಿಕೊಂಡಿದ್ದಾರೆ. ನಾವು ಅಪ್ಪಿಕೊಂಡು ಬುದ್ಧ ಭಾರತ ನಿರ್ಮಾಣ ಮಾಡಬೇಕಾಗಿದೆ. ಅಧ್ಯಕ್ಷತೆ ಮಾರುತಿ ಬೌದ್ಧ ವಹಿಸಿ ಸಂವಿಧಾನ ರಕ್ಷಣೆ, ಪ್ರಜಾಪ್ರಭುತ್ವದ ರಕ್ಷಣೆ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿದೆ. ಅದಕ್ಕಾಗಿ ಮತದಾನ ಮಾಡಬೇಕು. ಅದಕ್ಕಾಗಿ ಬಹಿರಂಗ ಸಭೆಗೆ ಭಾರತೀಯ ನಾಗರಿಕರಿಗೆ ಮತದಾನದ ಹಕ್ಕು ನೀಡಿದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಹೆಸರಿಟ್ಟಿದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರಕಾಶ್ ಮಾಳ್ಗೆ, ವಿಷ್ಣುವರ್ಧನ್ ಬಾಲ್ದೊಡ್ಡಿ, ಅವಿನಾಶ್ ದೀನೆ, ಪವನ್ ಮಿಠಾರೆ, ವಿನೋದ್ ಬನ್ಗೆ, ಅನಿಲ್ ಕುಮಾರ್ ಬೆಲ್ದಾರ್, ಬಾಬುರಾವ್ ಪಾಸ್ವಾನ್, ರಾಜ್ಕುಮಾರ್ ಬನ್ನೇರ್, ಕಲ್ಯಾಣರಾವ್ ಭೋಸ್ಲೆ, ಶಿವಕುಮಾರ್ ನೀಲಿಕಟ್ಟಿ, ಶ್ರೀಪತ್ರಾವ್ ದೀನೆ, ಅಂಬದಾಸ್ ಗಾಯಕ್ವಾಡ್, ಸಾಹಿತಿ ಸುಬ್ಬಣ್ಣ ಕರಕ್ನಳ್ಳಿ, ವಿಜಯಕುಮಾರ್ ಸೋನಾರೆ, ಶಾಲಿವಾನ್ ಬಡಿಗೇರ, ಬಾಬುರಾವ್ ಮಿಠಾರೆ, ರಾಹುಲ್ ಡಾಂಗೆ, ರವಿ ಬೂಸುಂಡೆ, ರಾಜ್ಕುಮಾರ್ ಡೋಂಗ್ರೆ, ವಿನಯ್ ಮಾಳ್ಗೆ, ರಂಜಿತ್ ಚೈನೂರ್, ಸುಧಾರಾಣಿ ಗುಪ್ತಾ, ರಾಜ್ಕುಮಾರ್ ವಾಗ್ವಾರೆ, ಪ್ರಕಾಶ್ ಬಾವಿಕಟ್ಟೆ, ರಾಹುಲ್ ಹಾಲಿಪುರ್ಗೆ, ರಾಜ್ಕುಮಾರ್ ಗುನ್ನಳ್ಳಿ ಮುಂತಾದವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಪಕ್ಷಗಳು, ಆಳ್ತಕ್ಕಂಥ ಸರ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ಕೊಳ್ಳೋದ್ರ ಮುಖಾಂತರ, ಜನರನ್ನ ಮರಳು ಮಾಡುವುದರ ಮುಖಾಂತರ ಜನರ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕವನ್ನ ಅದೇ ರೀತಿಯಾಗಿ ಮುಂದುವರಿಸುವುದರ ಜೊತೆಗೆ ಅಡಂಬರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ವಿಚಾರಗಳನ್ನ ತಿದ್ದಂಜಲಿ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಕೂಗೋದ್ರ ಮುಖಾಂತರ ಅಮಾಯಕರು, ಇವರು ನಿಜವಾದಂತ ಬಹುಳೆ ಆಗಿರ್ತಕ್ಕಂಥವ್ರು, ಇವರು ಅಂಬೇಡ್ಕರ್ ಅಂತ ಹೇಳಿದ್ರೆ ಸಾಯಲಿಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ವಿಚಾರ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪನ್ನ ತೊಟ್ಟಿರ್ತಕ್ಕಂಥ ನಮ್ಮ ಹಕ್ಕುಗಳನ್ನ ಇವತ್ತು ನಮಗೆ ದೊರಕ್ತಾ ಇಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕುಗಳನ್ನ ನಮ್ಗೆ ಸಿಗ್ತಾ ಇಲ್ಲ. ಸರಿಯಾದಂತ ಮೀಸಲಾತಿಯನ್ನು ಸಿಗ್ತಾ ಇಲ್ಲ. ಸರಿಯಾದಂತ ಆಡಳಿತದಲ್ಲಿ ಅವಕಾಶಗಳನ್ನು ಸಿಗ್ತಾ ಇಲ್ಲ. ಈಗ ಕೇವಲ ಏನು ಸೆಂಟ್ರಲ್ ಅಲ್ಲಿ ಕೆಲಸ ಮಾಡತಕ್ಕಂತ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂತ IAS ಆಫೀಸರ್ನಲ್ಲಿ ಕೇವಲ 3 ಜನ ಮಾತ್ರ ದಲಿತರು IAS ಆಫೀಸರ್ ಇದ್ದಾರೆ. ಭಾರತ ಸ್ವಾತಂತ್ರ್ಯವಾದರಷ್ಟೇ ಸಾಲದು. ಈ ಭಾರತದಲ್ಲಿರುವ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದವರು ಸಮಾನ ಹಕ್ಕುಳ್ಳವರಾಗಬೇಕು. ಆಗ ಮಾತ್ರ ಭಾರತದ ಸ್ವಾತಂತ್ರ್ಯಕ್ಕೆ ಅರ್ಥ ಮತ್ತೆ ಮೌಲ್ಯ ಅನ್ನುವ ಮಾತನ್ನ ಹೇಳಿದ್ರು. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸ್ನೇಹಿತರೆ. ಹಾಗೆ ಮತ್ತೊಂದು ಬಹಳ ಮುಖ್ಯವಾದ ಮಾತನ್ನ ಬಾಬಾ ಸಾಹೇಬರು ಹೇಳಿದ್ದಾರೆ. ಯಾವುದೇ ಸಮುದಾಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅದು ಅಭಿವೃದ್ಧಿಯನ್ನ ಸಾಧಿಸಬೇಕೆಂದರೆ ಆ ಸಮುದಾಯ ಮೊಟ್ಟ ಮೊದಲಿಗೆ ಮಾನಸಿಕ ಗುಲಾಮಗಾರಿಕೆಯಿಂದ ಬಿಡುಗಡೆಗೊಳ್ಳಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು.
ಅನಿಹಿಲೇಷನ್ ಆಫ್ ಕಾಸ್ಟ್ ಅನ್ನುವ ಪುಸ್ತಕದ ಒಳಗಡೆ ಬಹಳ ಮುಖ್ಯವಾಗಿ ಮಾನಸಿಕ ಗುಲಾಮಗಾರಿಕೆಯಿಂದ ಹೊರಬರಬೇಕು ಅನ್ನುವ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನೀನು ಲೆಫ್ಟರೇರು, ರೈಟರೇರು, ಟೈಟರೇರು ನಂಗೆ ಗೊತ್ತಿಲ್ಲ, ಆದರೆ ವಾಸ್ತವಿಕವಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಮಗೆ ಅರ್ಥ ಆಗಬೇಕು ಅಂತಾದರೆ ನೀವು ಮೊದಲು ನಿಮ್ಮ ಜಾತೀಯತೆ ಅಂತಕ್ಕಂಥ ಚಸ್ಮಾವನ್ನು ತೆಗೆದಿಡಬೇಕಾಗತ್ತೆ. ಇಲ್ಲ ಅಂದ್ರೆ ಬಾಬಾ ಸಾಹೇಬ್ರ ಅರ್ಥ ಆಗಂಗಿಲ್ಲ. ಯಾಕೆ ಅರ್ಥ ಆಗಂಗಿಲ್ಲ ಅಂದ್ರೆ ಪ್ರಪಂಚದಲ್ಲಿ 53 ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಪ್ರಬಂಧಗಳನ್ನು, ಗ್ರಂಥಗಳನ್ನು ಬರೆದಿರ್ತಕ್ಕಂಥ ಏಕೈಕ ಯುಗ ಪುರುಷ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ನೇಹಿತರು. ಅದಷ್ಟೇ ಅಲ್ಲ, ಅದಕ್ಕಾಗಿ 2016ರಲ್ಲಿ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವದ ಜ್ಞಾನದ ದಿವಸ ಅಂತ ತಿಳಿದು ಆಚರಣೆ ಮಾಡ್ತಕ್ಕಂಥದ್ದು. ಆದರೆ ಈ ಜಾತಿವಾದಿ ಭಾರತದಲ್ಲಿ ನೋಡಿ ಎಂತ ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಇದೆ ಈ ಜಾತಿವಾದಿ ಭಾರತದಲ್ಲಿ. ಯಾವ ಯುಗ ಪುರುಷ ಜಾತಿವಾದಿ ಭಾರತವನ್ನು ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮಾಡಿದ್ದಾನೋ ಅಂತ ಯುಗ ಪುರುಷನಿಗೆ ಇವತ್ತು ಕೂಡ ದಲಿತ ನಾಯಕ ಅಂತ ಕರೀತಾರೆ. ನಾವು ಪ್ರತಿನಿತ್ಯ ನಾವೇನಾದ್ರೂ ಇವತ್ತು ಏನಾದ್ರು ನಮ್ಮ ಪರಿವಾರ ಇರ್ಬೋದು, ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ಮನೆ ಇರ್ಬೋದು, ನಾವೇನಾದ್ರೂ ಮುಂದೆ ಬರಕಾದ್ರೆ ಕೇವಲ ಶಿಕ್ಷಣ ಮತ್ತೆ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತೆಷ್ಟು ಯುವಕರನ್ನು ನೋಡ್ತಾ ಇದ್ವಿ, ದಿನ ಬೆಳಗ್ಗೆ ಎದ್ದು ಯಾವ್ದಾವ್ದೋ ರಾಜಕೀಯ ಪುಡಾರಿಗಳ ಹಿಂದೆ ಓಡಾಡೋದಕ್ಕಿಂತನೂ ದಯವಿಟ್ಟು ಕಾಯಕದ ಕಡೆ ಒಂದಿಷ್ಟು ಮನಸ್ಸನ್ನು ಮಾಡಿದ್ದೆ ಆದ್ರೆ ನಮ್ಮ ಬದುಕನ್ನು ನಮ್ಗೆ ಕಟ್ಕೊಳ್ಳಕ್ಕೆ ಬಹಳ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಾವೇನಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಎದುರಿಟ್ಕೊಂಡು ಅವರನ್ನ ಹಾಡಿ ಹೊಗಳಿ, ಅಂಬೇಡ್ಕರ್ ಅವರು ಅವ್ರೇನು ಸಾಮಾನ್ಯ ವ್ಯಕ್ತಿ ಇಲ್ಲ, ಅವರು ಭವಿಷ್ಯದ ಬೆಳಕು, ಅವರು ಜ್ಞಾನದ ಸಂಕೇತ, ನಾವೇನೆಲ್ಲ ಹೊಗಳಿದ್ರು ಸಹ ಅವರನ್ನ ಅದು ಕಡಿಮೆನೇನೆ. ನಾವೇನಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನ, ಅವ್ರು ಮಾಡಿದ ಕೆಲಸಗಳನ್ನ ನಾವು ಸ್ವಲ್ಪ ಪ್ರೇರಣೆಯಾಗಿ, ಸ್ಫೂರ್ತಿಯಾಗಿ ನಾವು ತೆಗೆದುಕೊಂಡು ನಮ್ಮ ಬದುಕನ್ನ ನಾವು ಕಟ್ಕೊಳ್ಬೇಕಾಗಿದೆ. ಆ ದಿಶೆಯಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳಿಗೆ ನಾವೆಲ್ಲರೂ ಒಳಗಾಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಬೀದರ್ದಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂವಿಧಾನದ ಚಳವಳಿ ಇವತ್ತು ರಾಷ್ಟ್ರ ಮಟ್ಟದ ಯಾವುದೇ ಇವತ್ತು ರಾಜಕೀಯ ಪಕ್ಷ ಇರ್ಬೋದು, ಇವತ್ತು ಯಾವುದೇ ರಾಜಕೀಯ ಸಂಘಟನೆ ಇರ್ಬೋದು, ಅವರಿಗೆ ಸಂವಿಧಾನ ಬಿಟ್ಟರೆ ಬೇರೆ ಮಾತಿಲ್ಲ. ಯಾಕೆಂದ್ರೆ ಸಂವಿಧಾನ ಉಳಿದರೆ ಅವರು ಉಳಿತಾನೆ, ಸಂವಿಧಾನ ಉಳಿದರೆ ನಾವು ಉಳಿತೀವಿ, ನೀವು ಉಳಿತೀವಿ. ಹಾಗಾಗಿ ಬರ್ತಕ್ಕಂಥ ಈ ಪವಿತ್ರ ಮತದಾನದಲ್ಲಿ ನೀವು ಪ್ರತಿಯೊಬ್ಬರು ಭಾಗಿಯಾಗಬೇಕು. ತಾವು ತಮ್ಮ ಮತದಾಧಿಕಾರ ತೋರಿಸಬೇಕು, ಬಾಬಾ ಸಾಹೇಬ್ ಕೊಟ್ಟಂತ ಮತದಾಧಿಕಾರವನ್ನ ತೋರಿಸಬೇಕು ಮತ್ತು ಈ ಸಂವಿಧಾನ ಉಳಿತಕ್ಕಂಥವರಿಗೆ ತಾವು ಕೈ ಜೋಡಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸಂವಿಧಾನದ ಅಂಗವಾಗಿ ಮತ್ತು ಬಾಬಾ ಸಾಹೇಬರ ಕಾರ್ಯಕ್ರಮಗಳು, ಅದು 6ನೇ ಡಿಸೆಂಬರ್ ಇರ್ಬೋದು, ಅದು 14ನೇ ಏಪ್ರಿಲ್ ಇರ್ಬೋದು, 26ನೇ ಜನವರಿ ಇರ್ಬೋದು, ನಾವು ಎಲ್ಲರೂ ಸೇರಿಕೊಂಡು ಮಾಡೋಣ. ಮುಂದಿನ ದಿನಗಳಲ್ಲಿ ಆ ವೇದಿಕೆಯಲ್ಲಿ, ಬಾಬಾ ಸಾಹೇಬರ ವೇದಿಕೆಯಲ್ಲಿ ಅಂದ್ರೆ ನಾವು ಎಲ್ಲರೂ ಒಂದಾಗಿ ಕಾರ್ಯಕ್ರಮಗಳನ್ನು ಮುಂದೆ ಚಾಚು ತಪ್ಪದೆ ಮಾಡ್ಕೊತಾ ಹೋಗೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಬುದ್ಧ, ಬಸವಣ್ಣವರು, ಅಂಬೇಡ್ಕರ್ ವಿಚಾರಗಳನ್ನ ಪರಂ ಪೂಜ್ಯರಾದ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಸ್ವಾತಂತ್ರ್ಯಕ್ಕಿಂತ ಮೊಟ್ಟ ಮೊದಲು ದಲಿತರನ್ನ ಮಠಕ್ಕೆ ಕರ್ಕೊಂಡು ಲಿಂಗ ದೀಕ್ಷಾ ಮಾಡಿದ್ದು, ದಲಿತರನ್ನ ನೀರು ಕೊಟ್ಟಿದ್ದು, ದಲಿತ ವ್ಯಕ್ತಿಯನ್ನ ದೂರ ಇಟ್ಟಿದವ್ರಿಗೆ ಸಮೀಪ ತಕೊಂಡು ಇಡೀ ಲಿಂಗಾಯತ ಜನರಲ್ಲಿ ನಾವು ಒಂದಂತ ತೋರಿಸ್ಕೊಟ್ಟಂತ ಏಕೈಕ ಮಠ ಅಂದ್ರೆ ಅದು ಭಾಲ್ಕಿ ಮಠ. ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಸಭೆಗಳನ್ನ ಸೇರ್ತಾ ಇರಬೇಕು ಅಂತ ಹೇಳ್ತಾರೆ. ಸಭೆಗಳನ್ನ, ಬುದ್ಧ ವಿಹಾರಗಳು, ಎಲ್ಲಾ ಓಣಿಗಳಲ್ಲಿ ಬುದ್ಧ ವಿಹಾರಗಳನ್ನ ನಿರ್ಮಾಣ ಮಾಡಿದ್ದೇವೆ. ಆ ಸಭೆಗಳನ್ನ ಸೇರಿ ನಮ್ಮ ಓಣಿಗಳಲ್ಲಿ ಎಷ್ಟು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಪ್ರತಿ ವರ್ಷ ಕುಡುಕರು ಹೆಚ್ಚಾಗ್ತಾ ಇದ್ದಾರೆ ಗಲ್ಲಿಗಳಲ್ಲಿ, ಓಣಿಗಳಲ್ಲಿ. ಇದ್ರ ಬಗ್ಗೆ ನಾವು ಏನ್ ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ? ಶಿಕ್ಷಣವನ್ನ ಪಡಿತಾ ಇಲ್ಲ ಯುವಕರೆಲ್ಲ, ಶಿಕ್ಷಣ ಪಡಿತಾ ಇಲ್ಲ, ಕುಳಿತಕ್ಕೆ ಬಲಿ ಆಗ್ತಾ ಇದ್ದಾರೆ, ಇನ್ನಿತರ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ನಾವೆಲ್ಲ ಏನ್ ಮಾಡಬೇಕು? ನಮ್ಮ ಸಮಾಜ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ನಾವು ಮುನ್ನಡಿಬೇಕು ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡಿ ಅದಕ್ಕೆ ಪರಿಹಾರವನ್ನ ಮಾಡ್ತಕ್ಕಂಥ ಸಭೆಗಳನ್ನ ನಾವು ಮುನ್ನಡೆಸಬೇಕು. ಯಾಕಂದ್ರೆ ವರ್ಷಕ್ಕೆ ಒಂದು ಸಾರಿ ಕೇವಲ ನಾವು ಏಪ್ರಿಲ್ ಅಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಚಿಂತನೆಗಳನ್ನ ವ್ಯಕ್ತಪಡಿಸಿದ್ರೆ ಪ್ರತಿ ವಾರ, ಪ್ರತಿ 15 ದಿನಕ್ಕೊಮ್ಮೆ, ಪ್ರತಿ ತಿಂಗಳು ನಮ್ಮ ಸಮಾಜದಲ್ಲಿ ಆಗಬೇಕಾಗಿರ್ತಕ್ಕಂಥ ಪರಿವರ್ತನೆಗಳ ಬಗ್ಗೆ ನಾವು ಚಿಂತನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಧಮ್ಮದ ಮಾರ್ಗದಲ್ಲಿ ನಡೆಯುತ್ತಾ ನಾವೆಲ್ಲರೂ ಕೂಡ ಅಭಿವೃದ್ಧಿಯ ಕಡೆ ಸಾಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಮುಂದೆ ಬರುವಂತಹ ಚುನಾವಣೆಯಲ್ಲಿ ಏನು
ನಮ್ಮ ನಿಲುವಿರಬೇಕು. ಗೊತ್ತಾ, ಯಾರು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂದ್ರೆ ನಾವು ಅವರಿಗೆ ಬದಲಾಯಿಸೋ ಕೆಲಸ ನಾವು ಮಾಡಬೇಕಾಗತ್ತೆ. ಇಲ್ಲಿ ಗೊತ್ತಾ, ನಮ್ಮ ಮುಂದೆ ಅನೇಕರು ನೋಡಿದೆವು, ಯಾರು ಬಂದು ನಮ್ಮ ಓಣಿಗೆ ಬರ್ತಾರ ಸುತ್ತಾಕ್ತಾರ ಹೋಯ್ತಾರೆ. ಆದರೆ ಯಾವುದೇ ಆಶೆ ಆವೇಶಕ್ಕೆ ತಾವು ಮಾರು ಹೋಗಬೇಡ್ರಿ. ದಯಮಾಡಿ ಈ ಚುನಾವಣೆ ನಮ್ಮ ಮುಂದಿನ ಪೀಳಿಗೆ ಇರ್ತದ ಬಿಡ್ತದ ಅಂತ ಒಂದು ಸಮಸ್ಯೆ ಅದ. ಅದಕ್ಕೆ ತಾವು ಈ ಚುನಾವಣೆಯಲ್ಲಿ ತಮ್ಮ ನಿಜವಾದಂತಹ ಮತ, ನಮ್ಮ ಸಂವಿಧಾನ ಯಾರು ಬದಲಾಯಿಸ್ತಾರೆ ಅಂದ್ರೆ ಅಂಥವ್ರ ವಿರುದ್ಧ ಮತ ಹಾಕಬೇಕು ಅಂತ ಹೇಳಿ ನಾನು ನೀತಿ ಸಂಹಿತೆ ಜಾರಿಗಳನ್ನ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಇವು 10 ಗಂಟೆ ಆಗಿದೆ. ಅದಕ್ಕೆ ದಯಮಾಡಿ ಈ ಸಮಯ ಇಲ್ಲಿ ಹೊತ್ತಿಗೆ ತಾವೇನು ಕೂತಿರಿ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾವೆಲ್ಲ ಸಹಕಾರ ಮಾಡಿದಿರಿ. ಈ ಒಂದು ಕಾರ್ಯಕ್ರಮ ನನ್ಲಕ ಎಲ್ಲ ನಮ್ಮ ಜೊತೆಗಾರರು, ಎಲ್ಲ ಸಂಘಟನೆಗಾರರು, ಸಾಹಿತಿಗಳು, ನಮ್ಮ ಹಿಂದಿದ್ದು ನಮ್ಮ ಏನಂತ ನಮ್ಮ ಹಿಂದಿದ್ದು ಕೂಡ ಸಹಾಯ ಸಹಕಾರ ಮಾಡೋಂಥ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೀನಿ. ನನ್ನ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ಸಮಿತಿ ಸದಸ್ಯರಿಗೆ ಜೈ ಭೀಮ್ ಹೇಳಿ ನಾನು ಮಾತು ಮುಗಿಸ್ತೀನಿ. ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಬೃಹತ್ ಮರಾಠ ಸಮುದಾಯಕ್ಕೆ ಟಿಕೆಟ್ ನೀಡುವಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಡವಿದ ಪ್ರಯುಕ್ತ ಸಮುದಾಯಕ್ಕೆ ಹಾಗೂ ಸಮುದಾಯದ ಜನರಿಗೆ ನ್ಯಾಯ ಒದಗಿಸಲು ಲೋಕಸಭಾ ಚುನಾವಣೆಗೆ ಬೀದರ್ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಲಾಗಿದೆ ಎಂದು ಲೋಕಸಭಾ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ತಿಳಿಸಿದರು. ಬೀದರ್ ಸ್ವಾಭಿಮಾನಿ ಅಘಾಡಿ ವತಿಯಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದರು. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರ ಮೊದಲಿನಿಂದಲೂ ಇತ್ತು. ಪ್ರಯತ್ನ ಮಾಡುತ್ತಲೇ ಬಂದಿದ್ದೇನೆ. ಮರಾಠ ಸಮುದಾಯ ಹಾಗೂ ಎಲ್ಲ ಹಿತೈಷಿಗಳ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆಸಿ ಹಿರಿಯರ ಹಾಗೂ ಗಣ್ಯರ ಪ್ರೇರಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಏಪ್ರಿಲ್ 19ರಂದು ನಾಮಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆ ಹೊಂದಿದ್ದೇನೆ ಎಂಬುದನ್ನು ಸಾಬೀತು ಮಾಡಿ ತೋರಿಸುತ್ತೇನೆ ಎಂದು ಡಾಕ್ಟರ್ ದಿನಕರ್ ಮೋರೆ ಪ್ರತಿಪಾದಿಸಿದರು. ಮರಾಠ ಸಮುದಾಯದ ಮುಖಂಡರಾದ ಪದ್ಮಾಕರ್ ಪಾಟೀಲ್ ಮಾತನಾಡಿ, ಮರಾಠ ಹಾಗೂ ಸಮಾಜದ ಹಲವು ಸುತ್ತಿನ ಮಾತುಕತೆ ನಡೆಸಿದ ಬಳಿಕ ಡಾಕ್ಟರ್ ದಿನಕರ್ ಮಾಧವರಾವ್ ಮೋರೆ ಅವರನ್ನು ಸರ್ವಾನುಮತದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಸೂಚಿಸಲಾಗಿದೆ. ರಾಷ್ಟ್ರೀಯ ಪಕ್ಷಗಳಾದ ಭಾರತೀಯ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸದ್ಯಕ್ಕೆ ಅಷ್ಟೊಂದು ಜನಪ್ರಿಯತೆ ಹಾಗೂ ಜನರ ದೃಷ್ಟಿಯಲ್ಲಿ ವಿನಯತೆ ಹೊಂದಿಲ್ಲ. ಹೀಗಾಗಿ ನಾಮಪತ್ರ ಹಿಂಪಡೆಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ನಾವು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಎಂದರಲ್ಲದೆ ಮರಾಠ ಸಮಾಜದ ವತಿಯಿಂದ ಒಟ್ಟು 4 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಪರಮೇಶ್ವರ್ ಕಿಶನ್ ರಾವ್ ಪಾಟೀಲ್, ರಾಮರಾವ್ ರಾವಣಗಾವೆ, ನರೇಶ್ ಭೋಸ್ಲೆ ಹಾಗೂ ಡಾಕ್ಟರ್ ದಿನಕರ್ ಮೋರೆ ಏಪ್ರಿಲ್ 19ರಂದು ಸಲ್ಲಿಸಿದ್ದಾರೆ. ಕೊನೆಗೆ 3 ನಾಮಪತ್ರ ವಾಪಸ್ ಪಡೆಯಲಿದ್ದು ಡಾಕ್ಟರ್ ದಿನಕರ್ ಮೋರೆ ಅಂತಿಮವಾಗಿ ಸ್ಪರ್ಧೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಸಿದ ಬಳಿಕವೇ ನಾನು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ. ನನ್ನ ಜೊತೆ ಸುಮಾರು 20ರಿಂದ 25 ಜನ ಮುಖಂಡರು ರಾಜೀನಾಮೆ ಸಲ್ಲಿಸಲಿದ್ದು, ರಾಷ್ಟ್ರೀಯ ಪಕ್ಷಗಳ ಅಹಂಕಾರ ಮುರಿದು ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸುವುದು ನಮ್ಮ ಮೂಲ ಧ್ಯೇಯವಾಗಿದೆ ಎಂದು ಪದ್ಮಾಕರ್ ಪಾಟೀಲ್ ತಿಳಿಸಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಡಾಕ್ಟರ್ ಬಾಲಾಜಿ ಸಾವಳ್ಕರ್, ಜನಾರ್ದನ್ ಬಿರಾದರ್, ರಾಮರಾವ್ ರಾವಣಗಾವೆ, ರಾವು ಸಾಹೇಬ್ ಬಿರಾದರ್, ಯುವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಪಾರ್ಲಿಮೆಂಟ್ರಿ ಎಲೆಕ್ಷನ್ನಲ್ಲಿ ಮರಾಠ ಸಮುದಾಯದಿಂದ ಕ್ಯಾಂಡಿಡೇಟ್ ಹಾಕ್ತಾರಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಇತ್ತು. ನಾವು ನಿಮಗೆ ಒಂದು ಟೈಮ್ ಕೊಟ್ಟಿದ್ದೇವೆ, ನಾವು ಇಷ್ಟು ದಿವಸ ಮೀಟಿಂಗ್ ಮಾಡ್ತೇವೆ, ಆಮೇಲೆ ನಮ್ಮ ಕ್ಯಾಂಡಿಡೇಟನ್ನು ನಾವು ಜಾಹೀರು ಮಾಡ್ತೇವೆ ಅಂತ. ಮೆಜಾರಿಟಿ ಆಫ್ ದಿ ಮರಾಠ ಪೀಪಲ್ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಲ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 8 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಒಮ್ಮತದಿಂದ ಡಾಕ್ಟರ್ ದಿನಕರ್ ರಾವ್ ಸನ್ ಆಫ್ ಮಾಧವರಾವ್ ಮೋರೆ ಅವರಿಗೆ ಯುನಾನಿಮಸ್ ಆಗಿ ನಾವು ಒಂದು ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಡಿಕ್ಲೇರ್ ಮಾಡಿದ್ದೇವೆ. ಅದಕ್ಕೆ ತಮ್ಮ ಈ ಪತ್ರಿಕಾ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತೀನಿ. ಯಡಿಯೂರಪ್ಪ ಅವರು ಈ ಪಕ್ಷಕ್ಕೆ ಕಟ್ಟವರು. ಈ ರಾಜ್ಯದಲ್ಲಿ ಅವರಿಗೆ ಅವಮಾನ ಆದಮೇಲೆ ಅವರು ಪಕ್ಷ ಬಿಟ್ಟು KJP ಪಕ್ಷ ಮಾಡಿದರು.
ತಮ್ಮ ಶಕ್ತಿ ಅವರು ತೋರಿಸ್ಕೊಟ್ಟಿದ ಮೇಲೆ ಇವತ್ತ ವಿಜೇಂದ್ರ ಅವರು MLA ಆಗಿದ್ದಾರೆ ಮತ್ತು ಅವರು ರಾಜ್ಯಾಧ್ಯಕ್ಷ ಇದ್ದಾರೆ. ಅವರು ಒಂದು ಪುತ್ರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಮತ್ತು ನಮ್ಮ ಯಡಿಯೂರಪ್ಪ ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇದ್ದಾರೆ. ಅಂದರೆ ಅರ್ಥ ಏನು? ನಿಮ್ಮಲ್ಲಿ ಶಕ್ತಿ ಇದ್ರೆ ತೋರಿಸ್ರಿ, ನಿಮಗೆ ಬೆಲೆ ಸಿಗತ್ತೆ ಅಂತ ಈ ಪಾಠ ಕಲಿತು ನನ್ನ ಎಲ್ಲ ಸಹಕಾರಿ ಜೊತೆಗೆ ಚರ್ಚೆ ಮಾಡಿ ಎಲ್ಲ ತಾಲೂಕಾ ಆಳಂದು, ಔರಾದು, ಆಮೇಲೆ ಎಲ್ಲ ಪ್ರತಿಯೊಂದು ಪಾರ್ಲಿಮೆಂಟ್ನಲ್ಲಿ ಯಾವ ತಾಲೂಕಾವ ಎಲ್ಲ ಕಡೆ ಹೋಗಿ ಎಲ್ಲ ಸಮುದಾಯ ನಮ್ಮ ಕಲ್ತು ವಿವೇಚನೆ ಮಾಡಿದ ಮೇಲೆ ಈ ನಿರ್ಣಯಕ್ಕೆ ಬಂದಿದ್ದೀವಿ. ಆಮೇಲೆ ಪ್ರಕಾಶ್ ಪಾಟೀಲ್, ನಾನು ಮತ್ತು ಪದ್ಮಾಕರ್ ಪಾಟೀಲರು, ಗಣೇಶ್ ವಕೀಲರು ಇವೆಲ್ಲರೂ ರೇಸ್ನಲ್ಲಿ ಇದ್ದೀವಿ. ಆದರೆ ಒಂದು ಕಾನ್ಸೆನ್ಸಸ್ ಆಗಿ ಒಂದು ಸಹಮತಿಯಾಗಿ ಆ ಜಿಮ್ಮೆದಾರಿ ನನಗೆ ಕೊಟ್ಟಿದ್ದಾರೆ. ಆ ಭಾಳ ದೊಡ್ಡ ಜಿಮ್ಮೆದಾರಿ ಇದೆ. ಇದಕ್ಕೆ ನಾನು ಯೋಗ್ಯ ಇದ್ದೀನಿ ಅಂತ ಸಾಧ್ಯ ಮಾಡಲಿಕ್ಕೆ ಅಥವಾ ಪ್ರೂವ್ ಮಾಡಲಿಕ್ಕೆ ನನಗೆ ಎಷ್ಟಾಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದ್ರಾವಿಡ ಯುವ ಸೇನೆ ವತಿಯಿಂದ ಬೀದರ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಹಕಾರದೊಂದಿಗೆ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗೌತಮ್ ಪ್ರಸಾದ್ ಅವರು ಮಾತನಾಡುತ್ತಾ, ದ್ರಾವಿಡ ಯುವ ಸೇನೆಯಿಂದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅನ್ನದಾಸೋಹದ ಮೂಲಕ ಅಲ್ಪ ಸೇವೆ ಸಲ್ಲಿಸಲಾಗುತ್ತಿದೆ ಎಂದು ಹೇಳಿದ್ದರು. ಸಮಾಜ ಇಲಾಖೆಯ ಉಪನಿರ್ದೇಶಕಿ HS ಸಿಂಧು ಅವರು ಮಾತನಾಡುತ್ತಾ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಹೇಳಿದ್ದರು. ಗೌತಮ್ ಪ್ರಸಾದ್ ಅವರು ಮಾತನಾಡುತ್ತಾ, ದ್ರಾವಿಡ ಯುವ ಸೇನೆಯಿಂದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅನ್ನದಾಸೋಹದ ಮೂಲಕ ಅಲ್ಪ ಸೇವೆ ಸಲ್ಲಿಸಲಾಗುತ್ತಿದೆ ಎಂದು ಹೇಳಿದ್ದರು. ಉಮೇಶ್ ಕುಮಾರ್ ಸ್ವಾರಳಿಕರ್ ಅವರು ಮಾತನಾಡುತ್ತಾ, ಸಮಾಜ ಇಲಾಖೆಯ ಉಪನಿರ್ದೇಶಕಿ HS ಸಿಂಧು ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಬೀದರ್ ಜಿಲ್ಲೆಯ ಅನೇಕ ಕಾರ್ಯಕ್ರಮಗಳು ನಡೆದಿವೆ ಎಂದು ಹೇಳಿದರು. ಭಾರತ ರತ್ನ ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಜಯಂತಿಯ ನಿಮಿತ್ತ ನಾವೆಲ್ಲರೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಸಂಘಟನೆಯವರು ಸೇರಿ ಇವತ್ತು ಅಭೂತಪೂರ್ವವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ನೀವೆಲ್ಲರೂ ನೋಡ್ಬೋದು, ಎಲ್ಲ ಕಡೆ ಅನ್ನದಾಸೋಹ ಇಟ್ಕೊಂಡಿದ್ದಾರೆ ಮತ್ತು ಪ್ರೈಸಸ್ಗಳು ಇಟ್ಕೊಂಡಿದ್ದಾರೆ, ಬುಕ್ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ದ್ರಾವಿಡ ಕ್ರಾಂತಿ ಯುವ ಸೇನೆ ಅವರು ಕೂಡ ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಬಾಬಾ ಸಾಹೇಬ್ರುಗಳ ಬದುಕು ಏನಿದೆ ನಮಗೆ ಮತ್ತು ಅವರ ಆಶಯಗಳು ಏನಿತ್ತು, ಎಲ್ಲ ಸಮಾನತೆಯ ಕನಸು ಕಂಡವರು ಮತ್ತು ಪ್ರಗತಿಯ ಕನಸು ಕಂಡವರು. ಅವ್ರದ್ದು ಜೀವನಗಳನ್ನ ಮತ್ತು ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ಮತ್ತು ಇನ್ನೂ ಉತ್ತಮವಾಗಿ ನಾವು ಸಮಾಜದಲ್ಲಿ ಬಾಳ್ವೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸಂವಿಧಾನ ಜಾಗೃತಿ ಜಾಥಾ ಏನು ಅಂತಂತ ಹೇಳಿದ್ರೆ, ಗಣರಾಜ್ಯೋತ್ಸವ 75ನೇ ವರ್ಷದ ಆಚರಣೆ ಸಲುವಾಗಿ 2 ಇಲಾಖೆಗಳು, ಒಂದೇ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಜಂಟಿಯಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಏನು ಅಂತಂತ ಹೇಳಿದ್ರೆ, ಬಾಬಾ ಸಾಹೇಬರು ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಸವಣ್ಣವರು ಇದೇ ನಾಡಿನಲ್ಲಿ ಹುಟ್ಟಿರುವಂಥವ್ರು. ಮತ್ತು ಮೊದಲಿಗೆ ಬುದ್ಧ ಭಗವಾನ್ ಅವರು ಮತ್ತು ಬಸವಣ್ಣವರು ಮತ್ತು ಅಂಬೇಡ್ಕರ್ ಅವರ ತತ್ವಗಳೇನಿದೆ ಅವೆಲ್ಲ ಸಿಮಿಲರ್ ಇದೆ, ಎಲ್ಲ ಒಂದೇ ರೀತಿಯಲ್ಲಿದೆ. ಎಲ್ಲರನ್ನೂ ಸಮಾಜದಲ್ಲಿ ಕಾಣಬೇಕು ಮತ್ತು ಎಲ್ಲರನ್ನೂ ಸಮಾನತೆಯಿಂದ ನೋಡಬೇಕು ಅಂತ ಆ ನಿಟ್ಟಿನಲ್ಲಿ ಈ ಸ್ತಬ್ಧ ಚಿತ್ರಗಳನ್ನ ಅವೆಲ್ಲ ಆಶಯಗಳಿತ್ತು, ಸಂವಿಧಾನದ ಆಶಯಗಳು ಕೂಡ ಇತ್ತು. ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಂಚರಿಸ್ತು. ನಮ್ಮ ಬೀದರ್ ಜಿಲ್ಲೆಯಿಂದನೂ ಕೂಡ 2 ಸ್ತಬ್ಧ ಚಿತ್ರಗಳು ಸಂಚರಿಸ್ತು ಮತ್ತು ಇಡೀ ಜಿಲ್ಲೆಯಲ್ಲಿ ನಮಗೆ ಬೀದರ್ ಜಿಲ್ಲೆಗೆ ಪ್ರಥಮ ಬಹುಮಾನ ದೊರಕಿದೆ ಅದು ಸ್ತಬ್ಧ ಚಿತ್ರಕ್ಕೆ. ಸೊ ಅದಕ್ಕೆಲ್ಲ ಸಹಕರಿಸಿದ ನಮ್ಮ ಇವರು ಕ್ರೈಸ್ ಸಂಸ್ಥೆಯವರು, ಟೀಚರ್ಸ್ಗಳು ಮತ್ತು ನಮ್ಮ ಸ್ಟಾಫ್ಗಳು ಎಲ್ಲರಿಗೂ ಈ ದಿನ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ. ದ್ರಾವಿಡ ಕ್ರಾಂತಿ ಯುವ ಸೇನೆ ಪ್ರಥಮ ಬಾರಿಗೆ ಏನಪ್ಪ ಅಂತಂದ್ರೆ ನಾವು ಬೀದರ್ ಪಟ್ಟಣದಲ್ಲಿ ಏನಪ್ಪ ಅಂದ್ರೆ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಸಂಘಟನೆ ವತಿಯಿಂದ ಒಂದು ಅಲ್ಪ ಸೇವೆ, ಒಂದು ಬಾಬಾ ಸಾಹೇಬರ 133ನೇ ಜಯಂತಿ ಉತ್ಸವ ಅಂಗವಾಗಿ ಏನಪ್ಪ ಅಂದ್ರೆ ನಾವು ಕೂಡ ಜನರಲ್ಲಿ ನಮ್ಮ ಸೇವೆ ಸಲ್ಲಿಸೋದು ಒಂದು ವಿಭಿನ್ನ ರೀತಿಯಲ್ಲಿ ನಾವು ಕೂಡ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಈ ವರ್ಷ ಏನಪ್ಪ ಅಂದ್ರೆ ಬಾಬಾ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳು. ಮೊಟ್ಟ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಮೇಡಮ್ಮವ್ರು ಯಾವಾಗ ಬಂದಾರೋ ಆವಾಗಿನಿಂದ ಒಳ್ಳೆ ಕಾರ್ಯರೂಪದಲ್ಲಿ ವಿಶೇಷವಾಗಿ ಸಂವಿಧಾನ ಜಾಗೃತ ಜಾಥಾ ಇವತ್ತು ನಮ್ಮ ಪ್ರಥಮ ಬಹುಮಾನಕ್ಕೆ ಪಾತ್ರವಾಗಿದೆ ಅಂತಂದರೆ ಅದು ಮೇಡಮ್ಮರಿಗೆ ಅದು ಶ್ರೇಯ ಹೋಗ್ತದೆ. ಯಾಕಂದರೆ ಭಾಳಷ್ಟು ಪ್ರಯತ್ನಪಟ್ಟು ಎಲ್ಲ ಹಳ್ಳಿಗೆ ಮುಟ್ಟಿಸಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ.
ಎಲ್ಲೋ ಒಂದು ಸ್ವಲ್ಪ ಅಡೆತಡೆಗಳನ್ನು ಆಗಿರ್ತವೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಂಗಿಲ್ಲ. ಆದರೆ ಇವತ್ತು ಜಿಲ್ಲಾಡಳಿತ ಭಾಳ ವಿಜೃಂಭಣೆಯಿಂದ ಜಯಂತಿಯನ್ನು ಕೂಡ ಆಚರಣೆ ಮಾಡಿದೆ. ಅದರಲ್ಲೂ ಮೇಡಮ್ ಅವ್ರದ್ದು ಬಹಳ ಮುಖ್ಯ ಪಾತ್ರ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಒಂದೊಂದು ಸಲ ಅಸ್ತವ್ಯಸ್ತ ಆಗಿದೆ. ಅದರ ಮೇಡಮ್ ಅವ್ರು ಬಂದಾಗ ಈ ಗಾರ್ಲೆಂಡ್ ಇರ್ಬೋದು, ಒಂದು ಡೆಕೋರೇಟ್ ಇರ್ಬೋದು, ಒಂದು ಯಾವುದೇ ಸಂವಿಧಾನದ ಒಂದು ಆಶಯಗಳಿಗೆ ಏನೇನು ಮೂಲಭೂತ ಇವುಗಳು ಬೇಕು ಅವೆಲ್ಲ ಸಹಕಾರ ಮಾಡಿದ್ದಾರೆ ಅನ್ನೋದ್ರ ಸಲುವಾಗಿ ಇವತ್ತು ಭಾಳ ಬೀದರ್ ಜಿಲ್ಲೆಯಲ್ಲಿ ನನಗೆ ತಿಳಿದ ಪ್ರಕಾರ ಗುಲ್ಬರ್ಗಕ್ಕಿಂತ ಬೀದರ್ ಈ ಸಲ ನಂಬರ್ 1ನಲ್ಲಿ ಇದೇನೋ ಅಂತ ನಾನು ಭಾವಿಸಿ ನಾನು ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯನ್ನು ಕೋರ್ತೇನೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆಯಡಿ ಬೀದರ್ ನಗರದಲ್ಲಿ ನಡೆಯುತ್ತಿರುವ ಅಂಬೇಡ್ಕರ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಸಂಘಟನೆಯ ವತಿಯಿಂದ ಸಿಹಿ ವಿತರಣೆ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗೋವಿಂದ್ ಪೂಜಾರಿ ಅವರು ಮಾತನಾಡುತ್ತಾ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಿಹಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮಕ್ಕೆ ಅರಣ್ಯ ಜೈವಿಕ ಮತ್ತು ಜೀವಿಶಾಸ್ತ್ರ ಸಚಿವರಾದ ಈಶ್ವರ್ ಖಂಡ್ರೆ, ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಸಮಾಜ ಇಲಾಖೆಯ ಉಪನಿರ್ದೇಶಕಿ HS ಇಂದು, ಅಮೃತರಾವ್ ಚಿಮ್ಕೋಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ ಗೋವಿಂದ್ ಪೂಜಾರಿ ಆ ಕಡೆ ನಿಂತ್ರಿ. ಡಾಕ್ಟರ್ BR ಅಂಬೇಡ್ಕರ್ ಹಿರಿಯ ಪದವಿ ಲಾಡಗಿರಿಯಲ್ಲಿ ಮುಖ್ಯೋಪಚಾರ ಸೇವೆ ಸಲ್ಲಿಸ್ತೇನೆ. ಇವತ್ತಿನ ದಿವಸ ಬೋಧಿಸತ್ವ, ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಆಮೇಲೆ ವಿಶ್ವದಲ್ಲಿ 18 ಕಂಟ್ರಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ನಾವು ಪ್ರತಿ ವರ್ಷದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ದಿವಸದಂದು ನಮ್ಮ ಡಾಕ್ಟರ್ BR ಹಿರಿಯ ಪ್ರಾಥಮಿಕ ಶಾಲೆ ಲಾಡಗೇರಿ ಬೀದರ್ದಿಂದ ನಾವು ಮುಖ್ಯಗಳು ಮತ್ತು ಸಿಬ್ಬಂದಿಯವರು ಕಲ್ತು ನಾವು ಎಲ್ಲ ನಮ್ಮ ಸಮಾಜದವರಿಗೆ ಎಲ್ಲ ಬೀದರ್ ಜನತೆ ಎಲ್ಲರಿಗೆ ನಾವು ಬಾಬಾ ಸಾಹೇಬ್ ಹುಟ್ಟಿನ ಖುಷಿ ಸಲುವಾಗಿ ಇವತ್ತು ನಾವು ಅವರ ಹುಟ್ಟುಹಬ್ಬ ಅಂಗವಾಗಿ ನಾವು ಸಿಹಿಯನ್ನು ಹಂಚುತ್ತೇವೆ. ಇದಕ್ಕೆ ಮಾಜಿ ಸಚಿವರು ಭಗವಾನ್ ಖೂಬಾ ಸಾಹೇಬರು ಬಂದು ಉದ್ಘಾಟನೆ ಮಾಡಿಕೊಟ್ರು. ಹಾಗೆ ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು, ಬಂಡಪ್ಪ ಖಾಸವರು, ಅರವಿಂದ್ ಅರಳಿ ಅವರು, ಆಮೇಲೆ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಕಲ್ತು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರು ಉದ್ಘಾಟನೆ ಮಾಡಿ ಸಿಹಿಯನ್ನು ಹಂಚಿ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಹಾಗಾಗಿ ನಾವೆಲ್ಲ ನಮ್ಮ ಸ್ಕೂಲ್ ವತಿಯಿಂದ ನಾವು ಎಲ್ಲ ಬೀದರ್ ಜಿಲ್ಲಾ ವತಿಯಿಂದ ನಮ್ಮ ಎಲ್ಲ ಬೀದರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶುಭಾಶಯನ್ನು ಹೇಳ್ತಾ ನನ್ನ ಎರಡು ಮಾತು ಮುಗ್ತೀನಿ. ಜೈ ಭೀಮ್, ನಾವು ಬುದ್ಧಾಯ್. ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಬೀದರ್ ನಗರದ ನೌಬಾದ್ದಿಂದ ಅಂಬೇಡ್ಕರ್ ವೃತ್ತದವರೆಗೆ ನೌಬಾದ್ ನಾಗರಿಕ ಸಮಿತಿ ವತಿಯಿಂದ ಅಂಬೇಡ್ಕರ್ ಭಾವಚಿತ್ರ ಭವ್ಯ ಮೆರವಣಿಗೆ ಕಾರ್ಯಕ್ರಮ ವೈಭವದಿಂದ ನಡೆಯಿತು.
ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪ್ರದೀಪ್ ಜಂಜೀರೆ, ಪೃಥ್ವಿರಾಜ್ ಲಕ್ಕಿ ಇವರು ಸೇರಿದಂತೆ ಇತರರು ಇದ್ದರು. ಸಮಸ್ತ ನೌಬಾದ್ ಹಾಗೂ ನಾಡಿನ ಜನತೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳು. ಇವತ್ತು ನೌಬಾದ್ ಗ್ರಾಮದಲ್ಲಿ 133ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವಾಗಿ ಬಹಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿನ ಯುವಕರು ಮುಂದಿನ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಮಾಡಬೇಕಂತೇಳಿ ಎಲ್ಲರಿಗೆ ನೌಬಾದ್ ಗ್ರಾಮದವರಿಗೆ ಬಾಬಾ ಸಾಹೇಬರ ಜಯಂತಿ ಉತ್ಸವ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನೌಬಾದ್ ಕಾಲನಿಯ ಎಲ್ಲ ಬಾಂಧವರಿಗೆ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಒಂದು ಭವ್ಯವಾದ ಮೆರವಣಿಗೆ ನಮ್ಮ ನೌಬಾದ್ನ ಎಲ್ಲ ಯುವಕರು ಹಾಗೂ ಎಲ್ಲ ಸ್ನೇಹಿತರು ಸೇರಿ ಒಳ್ಳೆ ರೀತಿಯಿಂದ ಅಲಂಕಾರ ಮಾಡಿದ್ದಾರೆ. ಅದೇ ರೀತಿಯಿಂದ ಶಾಂತ ರೀತಿಯಿಂದ ಹೋಗಿ ಅದೇ ರೀತಿ ಶಾಂತ ರೀತಿಯಿಂದ ವಾಪಸ್ ಬಂದು ಈ ನೌಬಾದ್ ಒಂದೇನು ಓಣಿ ಇದೆ ಆ ಓಣಿ ಹೆಸರು ವಾಸಿ ಆಗ್ಬೇಕಂತಕೊಂಡು ಹಾರೈಸ್ತೀನಿ. ಧನ್ಯವಾದ. ವಿಶ್ವದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಈ ನೌಬಾದ್ ನಗರದ ಭವ್ಯವಾಗಿ ಮೆರವಣಿಗೆಯನ್ನು ನಡೆಯಲಾಗಿದೆ. ಇದು ಯಶಸ್ವಿಯಾಗಿರ್ತದೆ. ಭವ್ಯವಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಭವ್ಯವಾಗಿ ಮೆರವಣಿಗೆ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇನ್ನೂ ವಿಜೃಂಭಣೆಯಲ್ಲಿ ಆಗಲಿ ಅಂತ ಕೇಳ್ಕೊಳ್ತೇವೆ. ಧನ್ಯವಾದ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಎಲ್ಲ ಶುಭಾಶಯಗಳು. ಇವತ್ತೇನು ನಮ್ಮದು ಓಣಿಗೆ ಎಲ್ಲರೂ ಹಿರಿಯರು ಬಂದಿದ್ದಾರೆ. ನಮಗೆ ತುಂಬ ಸಂತೋಷ ಇದೆ. ಈ ವರ್ಷ ಕೂಡ ಭಾಳ ವಿಜೃಂಭಣೆ ಮತ್ತು ಮುಂದಿನ ವರ್ಷ ಇದಕ್ಕಿಂತ ಭಾಳ ಚೆನ್ನಾಗಿ ಮಾಡ್ತೀವಿ ನಾವು ಅಂತಂದು ನಮ್ದು ಯೂತ್ ಎಲ್ಲ ನಮ್ದೇನು ಟೀಮ್ ಇದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಯಾರನ್ನೂ ಕಿರಿಕಿರಿ ಮಾಡ್ಕೊಂಬಲ್ದೇ ವಾಪಸ್ ಬರ್ತೀವಿ ಅಂತ ನಮಗೆ ಭರವಸೆ ಇದೆ. ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ.
ಇವತ್ತು ನೌಬಾದ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಉತ್ಸವವಾಗಿ ಎಲ್ಲರೂ ನಮ್ಮ ನೌಬಾದ್ ಯುವಕ ಸಂಘ ವತಿಯಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ. ಎಲ್ಲರೂ ಚೆನ್ನಾಗಿ ಬಾಬಾ ಸಾಹೇಬರ ತತ್ವಗಳನ್ನು ಅನ್ವಯಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿಕೊಡ್ತಾರೆ. ಸೋಮವಾರ ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ UGCET 2024 ಪರೀಕ್ಷೆಗಳನ್ನು ಜಿಲ್ಲೆಯಲ್ಲಿ ಸುಸೂತ್ರವಾಗಿ ನಡೆಸುವ ಕುರಿತು ಅಧಿಕಾರಿಗಳಿಗೆ ಕರೆದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಏಪ್ರಿಲ್ 18 ಮತ್ತು 19ರಂದು ನಡೆಯಲಿರುವ UG ಮತ್ತು CET 2024 ಪರೀಕ್ಷೆಗಳನ್ನು ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಸುಸೂತ್ರವಾಗಿ ನಡೆಸಿ ಎಂದು ಹೇಳಿದ್ದರು. ಬೀದರ್ ನಗರದ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹ ದಿನದ ಅಂಗವಾಗಿ ಸಾರ್ವಜನಿಕರ ಪ್ರಾಣ ಮತ್ತು ಆಸ್ತಿ ರಕ್ಷಣಾ ಕಾರ್ಯದಲ್ಲಿ ತಮ್ಮ ಪ್ರಾಣವನ್ನ ಬಲಿಗೈದ ಅಮರವಾದ ವೀರ ಅಗ್ನಿಶಾಮಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರವೀಂದ್ರ ಎ ಘಟನೆಗೆ ಅವರು ಏಪ್ರಿಲ್ 14ರಂದು ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಸಾರ್ವಜನಿಕರ ಪ್ರಾಣ ಮತ್ತು ಆಸ್ತಿ ರಕ್ಷಣಾ ಕಾರ್ಯದಲ್ಲಿ ತಮ್ಮ ಪ್ರಾಣವನ್ನ ಬಲಿದಾನಗೈದು ಅಮರವಾದ ವೀರ ಅಗ್ನಿಶಾಮಕರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಗುತ್ತದೆ ಎಂದು ಹೇಳಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.